ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಗುರುತಿಸಿಕೊಂಡಿದ್ದು ಸಮಾಜದವರು ಅಂತೇಳಿ ಬಂದಿದ್ದು ಹೊರಗಡೆ. ಇವನ್ ಸಿ ಪಾಟೀಲ್ ಕೂಡ ಸಿ ಪಾಟೀಲ್ ಅನ್ನೋದೇ ಯಾರಿಗೆ ಗೊತ್ತಿದ್ದಿಲ್ಲ. ಇವರು 2004 ಬೆಳಕಿಗೆ ಬಂದಂಥವ್ರು. ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ಈ ಸಮಾಜದಲ್ಲಿ ತಾವು ಎಂದು ಗುರುತಿಸ್ಕೊಂಡಿದ್ರಿ. ತಾವು ಹೇಳಿದ್ರಿ ನಿನ್ನೆ ಒಂದು ಮಾತು, ನಾನು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಪ್ರಭಾವಿ ಖಾತೆ, ಲೋಕೋಪಯೋಗಿ ಖಾತೆ, ದೊಡ್ಡ ಚಿಕ್ಕಿ ನೋಡ್ರಿ ಅವ್ರದ್ದು ಪ್ರಭಾವಿ ಖಾತೆ ಅಂತ ಸ್ವಯಂ ತಾನೇ ಹೇಳ್ಕೊತಾರೆ. ಇವರು ಸ್ವಯಂ ಘೋಷಿತ ನಾಯಕರು ಇವರೆಲ್ಲ ಅನ್ನೋದಕ್ಕಿದೆ. ಇದು ಗೊತ್ತಿರಲಿ ಅಂತ ಸಮುದಾಯಕ್ಕೆ ಇವತ್ತು ದೊಡ್ಡ ಕಾಳಜಿ ವಹಿಸ್ತಾರೆ. ನಾವು ಈ ಬಾರ್ಕೋಲ್ ಹಾಕಿದ್ದ ನೆನಪೈತೆ, ಅವ್ರು ಒಡ್ಯಾಕೆ ತೆಗೆದಿದ್ದ ನೆನಪಿಲ್ಲ. ಅವ್ರು ಸಿ ಪಾಟೀಲ್ ಎಲ್ಲಿ ಒಡ್ಯಾಕೆ ತೆಗೆದಿದ್ದ ನೆನಪು ಮಾಡ್ಕೋ. ಸಂದರ್ಭದಲ್ಲಿ ಮತ್ತೆ ತೆಗಿತೀನಿ. ನಾನು ಮೀಸಲಾತಿ ಸಮುದಾಯಕ್ಕೆ ಕೊಡಿಸೋದು ನನ್ನ ಗುರಿ. ಅದನ್ನು ನ್ಯಾಯ ಕೊಡಿಸ್ತೀನಿ. ಅದು ಯಾವ ರೀತಿ ಕೊಡಿಸ್ತೀನಿ ಜನ ನೋಡಕತ್ತಾರ, ಜನ ನೋಡ್ತಾರೆ. ಸಮುದಾಯದವ್ರು ನಿನ್ನೂ ನೋಡ್ಯಾರ, ನಾನು ನೋಡ್ತಾರೆ ಅಷ್ಟೇ. ಅವರಿಗೆ ಲೋಫರ್ ಸುಳ ಮಗ ಅಂತ ನೀವು ಯಾರು ಅಂದಾರ, ನಾವು ನೀವು ಏನಂತ ಮಾನವರು ಅಂತೆ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಏನಂತ ಸತ್ಯವನ್ನು ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಸಮುದಾಯ ಉತ್ತರ ಕೊಡುತ್ತೆ. ನಾನು ಇನ್ನು ಹೆಚ್ಚಿಗೆ ಕಾಲಕ್ಕೆ ಸಮುದಾಯ ಇದೆ, ಅದಕ್ಕೆ ಸಮುದಾಯ ಉತ್ತರ ಕೊಡುತ್ತೆ. ಸಮಾಜದವರು ಅಂತೇಳಿ ಬಂದಿದ್ದು ಹೊರಗಡೆ. ಇವನ್ ಸಿ ಪಾಟೀಲ್ ಕೂಡ ಸಿ ಪಾಟೀಲ್ ಅನ್ನೋದೇ ಯಾರಿಗೆ ಗೊತ್ತಿದ್ದಿಲ್ಲ. ಇವರು 2004 ಬೆಳಕಿಗೆ ಬಂದಂಥವ್ರು. ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ಈ ಸಮಾಜದಲ್ಲಿ ತಾವು ಎಂದು ಗುರುತಿಸ್ಕೊಂಡಿದ್ರಿ. ತಾವು ಹೇಳಿದ್ರಿ ನಿನ್ನೆ ಒಂದು ಮಾತು, ನಾನು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಪ್ರಭಾವಿ ಖಾತೆ, ಲೋಕೋಪಯೋಗಿ ಖಾತೆ, ದೊಡ್ಡ ಚಿಕ್ಕಿ ನೋಡ್ರಿ ಅವ್ರದ್ದು ಪ್ರಭಾವಿ ಖಾತೆ ಅಂತ ಸ್ವಯಂ ತಾನೇ ಹೇಳ್ಕೊತಾರೆ. ಇವರು ಸ್ವಯಂ ಘೋಷಿತ ನಾಯಕರು ಇವರೆಲ್ಲ ಅನ್ನೋದಕ್ಕಿದೆ. ಸ್ವಯಂ ಘೋಷಣೆ ಮಾಡ್ಕೊಳ್ಳೋದು ಪ್ರಭಾವಿ ಖಾತೆ ಅಂತ. ಈ ಖಾತೆ ನೋಡೇ ಇಲ್ಲ ನಾವು. ನಮ್ಮ ತಂದೆಯವರು ಮಂತ್ರಿ ಇದ್ದಿದ್ದಿಲ್ಲ. ಇವರು ಇನ್ನೂ ರಾಜಕೀಯ ಬರೋಕ್ಕಿಂತ ಪೂರ್ವದಲ್ಲೇ ನಮ್ಮ ತಂದೆಯವರು ಸಚಿವರು, ನಮ್ಮ ತಂದೆಯವರು 3 ಬಾರಿ ಶಾಸಕರು. ಗೊತ್ತಕ್ಕೆ ಸಿ ಪಾಟೀಲ್ ಮರ್ತಿದ್ದಂಗೆ ಕಾಣ್ತೈತಿ. ಗೊತ್ತಕ್ಕೆ ಆ ಜನಾಂಗ ಎತ್ಕೊಂಡ್ರಲ್ಲ ಇವರಿಗೆ ಸಂಘಟನೆ ಮಾಡಿದವರು ನಮ್ಮ ತಂದೆಯವರು. ಈ ಸಂಘಟನೆ ಅಂತಲೇ ಇವರೆಲ್ಲ ಶಾಸಕರಾಗ್ಯಾರ. ನಮ್ಮ ಜಿಲ್ಲೆಯಲ್ಲೇ ಆಗ್ಯಾರ ಒಂದಿಷ್ಟು ಮಂದಿ, ಮತ್ತು ಬೇರೆ ಕಡೆನೂ ಆಗ್ಯಾರ. ಆ ಸಮಾಜ ಸಂಘಟನೆ ಆದಾಗಲ್ಲ ಇವರೆಲ್ಲ ಆಗಿದ್ದು, ಮುಂದೆ ಬಂದಿದ್ದು. ನಾವು ಪಂಚಮಸಾಲಿ ಅಂತ ಹೇಳ್ಕೊಳಕತ್ತಿದ್ದು, ಅಲ್ಲಿವರೆಗೆ ಹೇಳ್ಕೊತಿದ್ದಿಲ್ಲ. ಇವರು ಪ್ರಭಾವಿ ಅಂತ ಭಾಷೆ ಮಾಡ್ತಾರೆ ಇವರು. ನಾನು ಒಂದು ಮಾತು ಹೇಳ್ತೀನಿ, ಕಾಶ್ಯಪ್ನವ್ರದ್ದು 10 ರೂಪಾಯಿ ಕೊಡುಗೆ ಇಲ್ಲಲ್ಲಪ್ಪ. ಜನ ಹೇಳ್ತಾರೆ, ಹೇಳಿ ಅದನ್ನ. ನೀನು ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ. ನಿನ್ನ ಮಾತಿಗೆ ನಾನು ಒಪ್ಪೋದಿಲ್ಲ. ನೀನು ಕೊಡುಗೆ ಏನು? ಪ್ರಭಾವಿ ಸಚಿವ, ಲೋಕೋಪಯೋಗ ಸಚಿವ ಬೊಮ್ಮಾಯಿಯವರ ಸರ್ಕಾರದಲ್ಲಿ. ಆಯ್ತಪ್ಪ, ಮಠದಾಗ ಟೇಬಲು ಕುರ್ಚಿ ಇಲ್ಲ, ಪಾಪ ಅಜ್ಜೋರಿಗೆ ಕಾರಿಲ್ಲ, ಅಜ್ಜೋರಿಗೆ ಊಟಕ್ಕಿಲ್ಲ. ಅಷ್ಟು ಕಾಳಜಿ ಉಳ್ಳವರು ಗುರುಗಳ ಮೇಲೆ ಮಠ ಕಟ್ಟಿಬಿಡ್ಬೇಕಾಗಿತ್ತು. ಗುರುಗಳಿಗೆ ಒಳ್ಳೆ ಮಠ ಕಟ್ಟು, ಒಂದು AC ರೂಮ್ ಮಾಡಿ ಅವ್ರಿಗೆ ಐಷಾರಾಮ್ ಜೀವನ ಸಾಗಿಸೋದಕ್ಕೆ ತಾವು ಅನುಕೂಲ ಮಾಡ್ಬೋದಾಗಿತ್ತಲ್ಲ. 5 ವರ್ಷಗಳ ಕಾಲ ಪ್ರಭಾವಿ PWD ಸಚಿವರು. ಕಾಶ್ಯಪ್ನವ್ರ ಬಗ್ಗೆ ಸರಳವಾಗಿ ಹೇಳ್ತೀನಿ, 10 ರೂಪಾಯಿ ಖರ್ಚು ಮಾಡಿಲ್ಲ. ಬಾರ್ಕೋಲ್ ಹಾಕ್ಕೊಂಡೇ ಮುಕ್ಕೊಂಡೆ ಅಂತ ನಾನು. ಹೌದು, ಹಾಕ್ಕೊಂಡೇ ಮುಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಏನು ಹೇಳಿದೆ, ತುಮಕೂರಲ್ಲಿ DNA ಟೆಸ್ಟ್ ಮಾಡಬೇಕು, ಅವರು ಮೂತ್ರವನ್ನು ಪರೀಕ್ಷೆ ಮಾಡಿರಿ, ಏನು ಮಾಡ್ತಾರೆ ದಿವಸ ರಾತ್ರಿ ಅಂತೇಳಿ. ನನ್ನಲ್ಲ, ಗುರುಗಳನ್ನ, 2 ಗುರುಗಳು ಮೂತ್ರ ಟೆಸ್ಟ್ ಮಾಡ್ಬೇಕಂತ, DNA ಟೆಸ್ಟ್ ಮಾಡ್ಬೇಕಂತ ಅಂತ ಹೇಳಿದಂಥ ಮನುಷ್ಯ ಇದೇ ಗುರುಗಳ ವಿರುದ್ಧ, ಇದೇ ಬಸವ ಜಯ ಮೃತ್ಯುಂಜಯ ಪೂಜ್ಯರ ವಿರುದ್ಧ ಹೇಳಿದಂಥವ್ರು ಮನುಷ್ಯ ಇವತ್ತು ಭಾಳ ಪ್ರೀತಿ ಬಂದ್ಬಿಟ್ಟೈತಿ. ಯಾಕಂದ್ರೆ ಯಾಕೆ ಪ್ರೀತಿ ಬಂದೈತೆ ಅನ್ನೋದು ಹೇಳ್ತೀನಿ. ಇವರೆಲ್ಲರೂ ಸೇರಿಕೊಂಡು ಅವ್ರನ್ನ ಭಾರತೀಯ ಜನತಾ ಪಕ್ಷದ ಪೂಜ್ಯರನ್ನಾಗಿ ಮಾಡ್ಕೊಂಡಿದ್ದಿತ್ತು. ಇದು ಆಗಿರುವಂಥದ್ದು. ಪಕ್ಷಾತೀತ ಸ್ವಾಮಿಗಳಾಗಿದ್ದರು. ಎಲ್ಲ ಜಾತಿ ಜನಾಂಗಗಳನ್ನು ಗೌರವಿಸುವಂಥದ್ದು, ಎಲ್ಲ ಧರ್ಮಗಳಿಗೆ ಗೌರವಿಸುವಂಥದ್ದಕ್ಕೆ ನಾವು ಕೂಡ ಪ್ರೀತಿ ಮಾಡಿದ್ವಿ. ಅವರಿಗೆ ಮಾಡಿಲ್ಲ ಅಂತ ಹೇಳೋದಿಲ್ಲ. ನಾವೇ ಪೀಠಕ್ಕೆ 2008ರಲ್ಲಿ ನಮ್ಮ ತಂದೆಯವರ ಕನಸಿತ್ತು, ಇಲ್ಲಿ ಕೂತಂಥ ಹಿರಿಯರ ಕನಸಿತ್ತು. ಇವರೆಲ್ಲರ ಒಂದು ನೇತೃತ್ವದಲ್ಲಿ ಸಭೆ ನಡೆದಾಗ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ. ನಮ್ಮ ಹುಣೂರು ಮತಕ್ಷವರು ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯವರಾಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯದವರು ಎಲ್ಲರೂ ಕೂಡ ಇಲ್ಲ ಕೂಡಲ ಸಂಗಮದಲ್ಲಿ ಏನು ವಿಶ್ವಗುರುವ ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಐಕ್ಯ ಭೂಮಿ, ಅಂಥ ತಪೋಭೂಮಿಯಲ್ಲಿ ನಮ್ಮ ಪೀಠ ಆದರೆ ಒಂದು ಗೌರವ ಇರುತ್ತೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು 140 ಕ್ಷೇತ್ರಗಳಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂಥ ಪಂಚಮಸಾಲಿಗಳು. ಅದಕ್ಕೆ ಇಲ್ಲಿ ಪೀಠ ಇದ್ದರೆ ಸರಿಯಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವತ್ತು ನಮ್ಮ ತಂದೆಯವರು ಒಂದು ಸಂಕಲ್ಪ ಮಾಡಿದರು.
ಅದೇ ಸಂಕಲ್ಪವನ್ನು ಅವ್ರದ್ದು ಇರದೇ ಇದ್ದರೂ ಕೂಡ ಮಾಡಬೇಕು ಅಂತ ಹಠ ಹಿಡಿದು ನಾನು 2008ರಲ್ಲಿ ಇದೇ ನಮ್ಮ ಅಂಬರೀಷ್ ನಾಗೂರ್ ಇದ್ದಾರೆ, ಇದೇ ನಮ್ಮ ಗಂಗಣ್ಣ ಬಾಗೇವಾಡಿಯವರು ಇದ್ದಾರೆ, ಇದೇ ಜಿ ಪಾಟೀಲ್ ಸಾಹೇಬ್ರು ಇದ್ದಾರೆ, ಶೇಖರಪ್ಪ ಬಾದೋಡಿಗರು ಇದ್ದಾರೆ, ಸಂತರ್ ಅವರು ಇದ್ದಾರೆ, ನಮ್ಮ ಮಾಂತೇಶ್ ಅವರು ಇದ್ದಾರೆ, ಶಿವಾನಂದ ಕಂಠಿಯವರು ಇದ್ದಾರೆ, ಎಲ್ಲರೂ ಸಾಕ್ಷಿ. ನಾವೆಲ್ಲ ಕೂಡ ಒಮ್ಮತದ ನಿರ್ಧಾರ ತಗೊಂಡು ಅವತ್ತು ಇವ್ರು ಯಾರೂ ಇಲ್ಲ, ಮಿಸ್ಟರ್ ಸಿ ಸಿ ಪಾಟೀಲ್, ಮಿಸ್ಟರ್ ಯತ್ನಾಳ್ ಯಾರೂ ಇಲ್ಲ. ಇವ್ರ ಸಂಘಟನೆಗೂ ಎಂದೂ ಗುರ್ಚ್ಕೊಂಡಿಲ್ಲ, ಎಂದೂ ಸಮಾಜ ಸಂಬಂಧ ₹1 ಖರ್ಚು ಮಾಡೋದು ಬಿಡ್ರಿ, ಸಮಾಜ ಸಂಬಂಧ ಧ್ವನಿ ಎತ್ತಿದವರಲ್ಲ. ಇವರು ಸಮಾಜ ಸಂಘಟನೆ ಆಗಿ ಯಾವಾಗ ಸಮಾಜ ಬೆಳಕಿಗೆ ಬಂದ ಮೇಲೆ ಇವರು ಹೊರಗೆ ಬಂದರು ರಾಜಕಾರಣಕ್ಕೆ. ಇವರು 2004 ಮಟ್ಟ ಏನಿದ್ರು ಅನ್ನೋದನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಇವರು ಆಮೇಲೆ ಸಮಾಜಕ್ಕೆ ಏನು ಕೊಡುಗೆ ಅಂತ ಮಾತಾಡ್ತಾರಲ್ಲ ಇವರು. ಏನೇನು ಕೊಡುಗೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ. ಹಾಂ, ಇದೇ ಹೋರಾಟ ನಡೆದಂಥ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ಬೇಕಂದಾಗ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳದ್ದು ಫೋನ್ ಬರುತ್ತೆ ಬೆಳಿಗ್ಗೆ 7:30. ನಮ್ಮದು ನಾಳೆ ಅಂದರೆ ಬೆಳಿಗ್ಗೆ ಹೋರಾಟ ಸಭೆಯನ್ನು ಪ್ರಾರಂಭ ಮಾಡೋಕ್ಕೆ ನಾವು ಕರೆ ಕೊಟ್ಟಿದ್ವಿ ಇಡೀ ರಾಜ್ಯದ ಜನರಿಗೆ. ನಮ್ಮ ಪೂಜ್ಯರಿಗೆ ಒಂದು ಫೋನ್ ಬರುತ್ತೆ, ಬಸವಜಯ ಮೃತ್ಯುಂಜಯ ಸ್ವಾಮಿಗಳಿಗೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಒಬ್ಬ ಪ್ರಭಾವಿ ಸಚಿವರು ಫೋನ್ ಹಚ್ಚಿ ಕೊಡ್ತಾರೆ, ನೀವು ಈ ಹೋರಾಟವನ್ನು ಕೈ ಬಿಡಬೇಕು, ನಾಳೆ ಮಾಡುವಂಥ ಸಭೆ ನಿಲ್ಲಿಸಬೇಕು. ಅವಾಗ ನಮ್ಮ ಪೂಜ್ಯರು ಇವರು ಮಕ್ಕಳನ್ನ ಬಿಟ್ಟಿದ್ರು. ತಾವು ಬಂದಿದ್ರಿ ಅವತ್ತು, ಬಹುತೇಕ ಈ ಬಾಗಲಕೋಟೆ ಮಾಧ್ಯಮದವ್ರು ಎಲ್ಲರೂ ಬಂದಿದ್ರಿ, ಸಾಕ್ಷಿಯಾಗಿದ್ರಿ. ನಾನು ಕೂಡ ಬಂದೆ. ಯಾಕ್ರಿ ಬುದ್ಧಿ ಈ ನಿರ್ಧಾರ ಅಂದ್ಕೊಳ್ಳಿ ಮುಖ್ಯಮಂತ್ರಿಗಳು ಫೋನ್ ಮಾಡಿಬಿಟ್ರ ಅಂತ. ಮುಖ್ಯಮಂತ್ರಿ ಮಾಡಿದ್ರೆ ಏನು ಮೀಸಲಾತಿ ಕೊಡ್ತಾರಂತ ಘೋಷಣೆ ಮಾಡಿದ್ರಲ್ಲಪ್ಪ. ಬೆಳಗಾವದಲ್ಲಿ ಇವರು ಪ್ರಥಮವಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಾಗ 6 ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ಪ್ರಮಾಣ ಮಾಡಿದಂಥ ಮುಖ್ಯಮಂತ್ರಿಗಳು ಅವತ್ತು ಫೋನ್ ಮಾಡ್ತಾರೆ, ಈ ಹೋರಾಟ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅವ್ರು ನಮ್ಮವರೇ, ನಮ್ಮ ಮಂತ್ರಿಗಳೇ. ಮಂತ್ರಿ ಆದ ತಕ್ಷಣ ಅವ್ರು ಫೋನ್ ಮಾಡಿಸ್ತಾರೆ. ಇದು ಆಗಿದ್ದು. ಪೂಜ್ಯರು ಮಕ್ಕೊಂಡ್ರು. ನಾನು ಹೋದೆ, ಬಸವನಗುಡಿ ಯತ್ನಾಳ್ ಇದ್ದಿಲ್ಲ, ಏನೂ ಇಲ್ಲ. ಉದ್ಘಾಟನೆ ಬಂದ ಮನುಷ್ಯ ಅಷ್ಟೇ. ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಬಂದಾನ. ಪೂರ್ವ ತಯಾರಿ 4 ತಿಂಗಳಿಂದ ಮಾಡಿದ್ವಿ ನಾವನ್ನ. ಪಾದಯಾತ್ರೆ ಮಾಡಬೇಕು, ನಮ್ಮ ಜನಾಂಗಕ್ಕೆ ನಮ್ಮ ತಂದೆಯವ್ರ ಕನಸಿತ್ತು, ಮೀಸಲಾತಿ ಕೊಡಿಸ್ಬೇಕು, ಸಮಾಜ ಕಟ್ಟದಲ್ಲಿ ಹುಟ್ಟಿದ್ದೀನಿ, ನಾನು ಒಂದು ಸೇವೆ ಮಾಡಬೇಕು ಅಂತ ಕಳಕಳಿಂತರ ಪಾದಯಾತ್ರೆಯನ್ನು ಮಾಡಿದೆ. 39 ದಿವಸಗಳ ಕಾಲ 712 ಕಿಲೋಮೀಟರ್, ಒಂದು ಅರ್ಧ ಕಿಲೋಮೀಟರ್ ಸ್ಕಿಪ್ ಮಾಡಲಾರ್ದೆ ನಡೆದಂಥವ್ನು ನಾನು. ನನಗೆ ಆರೋಪ ಮಾಡಿದ್ರು, ಇವರು DNA ಟೆಸ್ಟ್ ಮಾಡ್ರಿ, ಇವ್ರು ರಾತ್ರಿ ಡ್ಯಾನ್ಸ್ ಮಾಡ್ತಾರ, ಕುಡಿತಾರ ಅಂಥೇಳಿ ಆರೋಪ ಮಾಡಿದ್ದು ಇದೆ ಸಿ ಸಿ ಪಾಟೀಲ್, ಪುಣ್ಯಾತ್ಮ ಸಮಾಜದವ್ರ ಮೇಲೆ. ಇವ್ನು ಹೊಟ್ಟೆ ಕಿಚ್ಚಿತ್ತಲ್ಲ, ನಾವು ಪಾದಯಾತ್ರೆ ಚಲೋ ಮಾಡಿದ್ವಿ. ಆಮೇಲೆ ಒಂದು ಸಭೆ ಬರುತ್ತೆ, ಮಾರನೇ ದಿವಸನೇ ಒಂದು ನಿಯೋಗ ಬರುತ್ತೆ ಸರ್ಕಾರದಿಂದ ಕೂಡಲ ಸಂಗಮಕ್ಕೆ. ಅದರ ನೇತೃತ್ವ ಸಿ ಸಿ ಪಾಟೀಲ್ರು ಒಳಗೆ ಬಂದು ಏನು ಹೇಳ್ತಾರೆ, ನಾವು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ, ನೀವು ಸಮಾಜದವ್ರು ಮಾಡೋ ಕೆಲಸ ನೀವು ಮಾಡಿರಿ, ನಾನು ಹೊರಗೆ ಬ್ಯಾಡ ಅಂತೀನಿ ಅಂತ ಅಂದ. ಇದು ನ್ಯಾಯ? ಹೊರಗೆ ನಾ ಬ್ಯಾಡ ಅಂತ ಹೇಳ್ತೀನಿ, ಒಳಗೆ ನೀವು ಮಾಡೋದು ಮಾಡ್ರಿ ಅಂತ. ಅಷ್ಟು ಅಂದ ಮನುಷ್ಯ ನಾವು ಬೆಂಗಳೂರು ಮುಟ್ಟೋವರೆಗೂ ಒಂದು ಸಾರಿ ಯಾರು ಬರ್ಬೇಕಲ್ಲ ಯಾವ್ದಾರ ವೇದಿಕೆಯೊಳಗೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರ, ನೀವು ಹರಿಹರ ಪೀಠದವ್ರನ್ನ ಯಾವುದೇ ಕಾರಣಕ್ಕೆ ಈ ಹೋರಾಟಕ್ಕೆ ಕರೆಯಂಗಿಲ್ಲ. ನನಗೆ ಫೋನ್ ಕರೆ, ಮಿಸ್ಟರ್ ಸಿ ಸಿ ಪಾಟೀಲ್, ನಾನು ಯಾವುದೂ ಮರ್ತಿಲ್ಲ, ದಾಖಲೆಗಳನ್ನ ಇಟ್ಕೊಂಡು ಕೂತೀನಿ, ಸುಮ್ಮನೆ ಬಾಯಿಗೆ ಬಂದತ್ತಂತ ಹೇಳಿ ಬಾರ್ಕೋಲ್ ಹಾಕ್ಕೊಂಡು ತೆಗೆದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದು ಬಾರ್ಕೋಲ ಹೋಗ್ಬಿಡುತ್ತಂತೆ. ನಾನು ಬಾರ್ಕೋಲ ಇನ್ನೂ ತೆಗೆದಿಟ್ಟೀನಿ, 4 ಅದಾವ, ಒಂದಲ್ಲ, ನಿಮ್ಮಂಥವ್ರಿಗೆ ಇಟ್ಟೀನಿ ಅವನ್ನ ಬಾರ್ಕೋಲ್. ಸಂದರ್ಭ ಬಂದ್ರೆ ನಿಮಗೆ ಬರ್ಬೇಕಾಗತ್ತದ, ಯಾಕಂದ್ರೆ ಒಬ್ಬಗಿತ್ತದ. ತುಮಕೂರಿನಾಗ ಏನಾಗಿತ್ತು ಅಂತ ಮರ್ತೀರೇನು? ಬಾರ್ಕೋಲ್ ತೆಗೆದಿದ್ನಲ್ಲ ಅವತ್ತು ನಾನು. ಯಾರ ವಿರುದ್ಧ ತೆಗೆದೆ? ನಮ್ಮವ್ರ ವಿರುದ್ಧ ತೆಗೆದಿದ್ದೆ ನಾನು. ಹೋರಾಟ ನಿಲ್ಸಕ್ಕೆ ಬಂದಿದ್ರು ತುಮಕೂರಕ್ಕೆ. ಇವರ ಕಾಂಪ್ರಮೈಸಿಗೆ ಬಂದಿದ್ರು, ಕಾಂಪ್ರಮೈಸ್. ಇಬ್ಬರು ಸಚಿವರು ಬಂದಿದ್ರು. ಅದ್ರಾಗ ಒಬ್ಬ ಶಾಸಕ ಇದ್ದ ಧಾರವಾಡದ, ಅವನು. ಇವ್ರು ಯಾರು ಸರಿಯಾಗಿ ಬಂದಿಲ್ಲ, ಅವ್ರಲ್ಲ ನಮ್ಮನ್ನು ಹೋರಾಟ ನಿಲ್ಸಕ್ಕೆ ಬಂದರು. ಅವತ್ತು ಬಾರ್ಕೋಲ್ ತೆಗೆದೆ ನಾನು, ನಿಜವಾಗ್ಲೂ ಅವತ್ತು ಬಾರ್ಕೋಲ್ ತೆಗೆದೀನಿ. ಇಬ್ಬರು ಪ್ರಭಾವಿ ರಾಜ್ಯದ ಸಚಿವರ ವಿರುದ್ಧ ಬಾರ್ಕೋಲ್ ತೆಗೆದೀನಿ ನಾನು. ಸಮಾಜಕ್ಕೆ ನೀವು ಅನ್ಯಾಯ ಮಾಡಕ್ಕೆ ಬಂದ್ರೆ ನಾನು ಕೇಳಂಗಿಲ್ಲ ಅಂತ ಹೇಳಿದ್ದೀನಿ. ಇವತ್ತು ಅದೇ ಸ್ಟ್ಯಾಂಡ್ ಇದೆ. ನಾನು ಮೀಸಲಾತಿ ಹೋರಾಟ ಬಿಟ್ಟು ಸರಿಯಾಗಿ ಮಗ ಅಲ್ಲ. ನಾನು ಸರ್ಕಾರದಲ್ಲಿ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ನಾವು ಯಾವ ರೀತಿ ಮನವಿ ಮಾಡ್ಕೋಬೇಕು ನಾವು ಮಾಡ್ತಾ ಇದ್ದೀವಿ. ಇವತ್ತು ಜನಗಣತಿ ವರದಿ ಬಂತು, ಏನಾಯ್ತು ಇವತ್ತು ನಾವು ಮುಖ್ಯಮಂತ್ರಿ ಕೇಳಿದ್ವಿ, ಏನಾದರೂ ಮಾಡಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಟ್ಟು. ಇವ್ರು ಹೇಳಿದ್ರು 2D 2C ಕೊಟ್ಟಿವಿ ಸ್ವಾಮಿ. ಇವತ್ತು 2D 2C ಕೊಟ್ಟರೆ ನಮ್ಮ ಮಕ್ಕಳ ಕೈಯಾಗ ಸರ್ಟಿಫಿಕೇಟ್ ತಹಸೀಲ್ದಾರ್ ಕೊಡ್ತಾರ, ಕೊಡಿಸ್ತಾರ ಇವರು? ಇಲ್ಲ. ಇದು 2002ರಲ್ಲಿ, ನಿಮಗೆ ಇನ್ನೊಂದು ಸತ್ಯಾಸತ್ಯತೆ ಗೊತ್ತಿರಲಿ, ಇದನ್ನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. 2002ರಲ್ಲಿ ನಮ್ಮ ತಂದೆಯವರು ಸಚಿವರಿದ್ದರು, SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ದಾಖಲೆಗಳನ್ನು ಕೊಡ್ತೀನಿ.
2002ರಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ವೀರಶೈವ ಲಿಂಗಾಯತ ಅನ್ನೋ ಶಬ್ದ 3Bಯಲ್ಲಿ ಸೇರಿದ್ದು ಕೂಡ 2002ರಲ್ಲಿ ಮುಖ್ಯಮಂತ್ರಿ SM ಕೃಷ್ಣ ಅವರಿದ್ದಾಗ ನಮ್ಮ ತಂದೆಯವರು ಎಲ್ಲರೂ ಒತ್ತಾಯ ಮಾಡಿ 3B ಒಳಗೆ ಹಾಕ್ಸಿದ್ರು ಪ್ರಥಮವಾಗಿ 2002ರಲ್ಲಿ ಆಗಿದ್ದು. ಯಡಿಯೂರಪ್ಪನವ್ರು ಮಾಡಿದ್ರು ಅಂತ ಒಂದಿಷ್ಟು ಮಂದಿ ಭಾಷಣ ಮಾಡ್ತಾರೆ 2009ರಾಗ. ತೆಗೆದು ನೋಡ್ರಿ ದಾಖಲೆ. ಸುಳ್ಳು ಜನರ ಮುಂದೆ ಪ್ರತಿಪಾದನೆ ಮಾಡಬಾರ್ದು. ಪ್ರಾರಂಭ ಆಯಿತು, ಅದು ನಮ್ಮ ಸಚಿವರು ನಮ್ಮ ತಂದೆಯವರು ಇದ್ದಾಗಲೇ 2002ರಲ್ಲಿ. ಇವ್ರು ಹೇಳ್ತಾರೆ 2D ಕೊಟ್ವಿ 2C ಕೊಟ್ವಿ. 2D 2C ಕೊಡ್ರಪ್ಪ, ಇವತ್ತು ನನಗೆ ಸರ್ಟಿಫಿಕೇಟ್ ಕೊಟ್ಬಿಡ್ರಿ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರು 2B ಮೀಸಲಾತಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತು ಹಾಕಿ ರಾಜ್ಯದಲ್ಲಿ 2% ಒಕ್ಕಲಿಗರಿಗೆ 2% ಪಂಚಮಸಾಲರಿಗೆ ಕೊಟ್ಟು ಕೇವಲ 43 ಒಳಪಂಗಡಗಳು ಲಿಂಗಾಯತ ಒಳಪಂಗಡಗಳು 3Bದಲ್ಲಿ ಇದ್ವಿ. ಅದನ್ನ ತೆಗೆದಾಗಿ 56 ಜನನ ಸೇರಿಸಿ ಕೊನೆಗೆ ಒಂದು ಶಬ್ದ ಬರೀತಾರೆ ಏನಂತ ಆರ್ಡರಲ್ಲಿ 2D 2Cಯಲ್ಲಿ ಅನಾಥ ಜಾತಿಗಳಿಗೆ ಕೂಡ ಇದರಲ್ಲಿ ಮೀಸಲಾತಿ ಅವಕಾಶ ಐತಂತ. ಅನಾಥ ಜಾತಿಗಳು ಆರ್ಡರ್ ಕಾಪಿ ಕೊಡ್ತೀನಿ ನಿಮಗೆ ಅದ್ರ ಶಬ್ದ. ಅದೇನಾಗುತ್ತೆ, ಅಲ್ಪಸಂಖ್ಯಾತರು ಹೋಗಿ 2B ಮೀಸಲಾತಿ ತೆಗೆದ ತಕ್ಷಣ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಡೆಯಾಜ್ಞೆ ತಗೊಂತಾರೆ. ನಮಗೆ ಮೀಸಲಾತಿ ನೀವು ಕಡಿಮೆ ಮಾಡಿದ್ರಿ, ಯಾವ ಕಾರಣಕ್ಕೆ ಕಡಿಮೆ ಮಾಡಿದ್ರಿ ಅಂದಾಗ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ಕೊಡುತ್ತೆ. ಅವಾಗ ತಡೆಯಾಜ್ಞೆ ಕೊಟ್ಟು ಸರ್ಕಾರಕ್ಕೆ ಉತ್ತರ ಕೊಡ್ರಿ ಅಂತ ಕೇಳಿದಾಗ ಸರ್ಕಾರದ ಸಾಲಿಸಿಟರ್ ಜನರಲ್ ಚಾಲೆಂಜ್ ಮಾಡ್ತೀನಿ ಇವರು CC ಪಾಟೀಲ್ಗೆ, ಬೊಮ್ಮಾಯಿಗೆ, ಯಾರು ಇವರು ಯತ್ನಾಳಗೆ ಸಾಲಿಸಿಟರ್ ಜನರಲ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರೋ ಏನು ಬೇರೆ ವೈಯಕ್ತಿಕವಾಗಿ ಕೆಲಸ ಮಾಡ್ತಾರೆ. ಸಾಲಿಸಿಟರ್ ಜನರಲ್ಲು ಹಿಂಬರ ಬರೆದು ಕೊಟ್ಟು ಬರ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಏನಂತ, ನಾವು 2B ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ನಮ್ಮ ರಾಜ್ಯ ಸರ್ಕಾರ, ಅವ್ರಿಗೆ ಕೊಟ್ಟಂಥ ಮೀಸಲಾತಿ 2Bಯನ್ನು ಯಥಾಸ್ಥಿತಿವಾಗಿ ಕಾಪಾಡ್ಕೋತೀವಿ ಅಂತ ಹಿಂಬರ ಕೊಟ್ಟು ಬಂದ. ಯಾರು ಅವರೊಬ್ಬರು ನ್ಯಾಯಾಲಯಕ್ಕೆ ತಡೆಯಾಜ್ಞೆ ತಂದ ಮೇಲೆ ಇವ್ರು ಹೋಗಿ ಹಿಂಬರ ಬರೆದು ಕೊಟ್ಟು ಬರ್ತಾರೆ. ಹಿಂಬರ ಕೊಟ್ಟ ಮೇಲೆ ಇವ್ರು ಮೀಸಲಾತಿ ಕೊಟ್ಟಂಥದ್ದು 2D 2C ಬಂತ, ಇವ್ರು ಸರ್ಕಾರ ಅದು ರದ್ದು ಮಾಡಿದಂತ ಆಯ್ತಲ್ಲ. ಯಥಾಸ್ಥಿತಿಯನ್ನು ಕಾಪಾಡ್ಕೊಂತೀವಿ ಬರೆದು ಕೊಟ್ಟ ಮೇಲೆ 2D 2C ಬರೋದಿಲ್ಲಿ. ಇವತ್ತು ಕೊಡುವ ತಡೆಯಾಜ್ಞೆ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ನಮಗೆ ಅವಕಾಶ ಕೊಟ್ಟರು. ಇದೇ ಯತ್ನಾಳಿದ್ರು, ಅನೇಕ ಮುಖಂಡರಿದ್ದರು, ನಾವೆಲ್ಲ ಹೋಗಿದ್ವಿ. ಕಡಾಡಿ ಇದ್ದರು, ರಾಜ್ಯಸಭಾ ಸದಸ್ಯರು ಕೂಡ ಬಂದಿದ್ದರು, HS ಶಿವಶಂಕರ್ ಇದ್ದರು, ಅರವಿಂದ್ ಬೆಲ್ಲದಿದ್ದರು, ಎಲ್ಲರೂ ಬಂದಿದ್ರು. ಇವರು ಬಂದು ಮುಖ್ಯಮಂತ್ರಿಗಳು ಕರೆದು ನಿಯೋಗವನ್ನು ಕರೆದು 1.5 ತಾಸು ಚರ್ಚೆ ಮಾಡಿದರು. ಸಾಧಕ ಬಾಧಕ ಚರ್ಚೆ ಮಾಡೋಣ, ಕಾನೂನಿನ ಅಡಿಯಲ್ಲಿ ಏನು ಆಗತ್ತೆ ಅನ್ನೋದನ್ನು ಸತ್ಯಾಸತ್ಯತೆ ಮಾತಾಡಬೇಕು. ಬೊಮ್ಮಾಯರು ಮಾಡಿದ ತಪ್ಪನ್ನು ನಾ ಮಾಡಲ್ಲ ಅಂತ ಮಾನ್ಯ ಮುಖ್ಯ ಸಿದ್ದರಾಮಯ್ಯವರು ಹೇಳಿದರು. ನಾನು ಇದ್ದೀನಿ ಆ ಸಭೆದೊಳಗೆ. ವಿನಯ್ ಕುಲಕರ್ಣಿ ಇದ್ದಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅದಾರ, ಎಲ್ಲರೂ ಇದ್ವಿ. ಅವತ್ತು ಚರ್ಚೆ ಆದಾಗ ಅವ್ರು ಹೇಳ್ತಾರೆ, ಹಿಂದುಳಿದ ವರ್ಗ ಆಯೋಗ ಅನ್ನೋದು ಒಂದಿದೆ ನಮ್ಮ ರಾಜ್ಯದಲ್ಲಿ. ಯಾವುದೇ ಮೀಸಲಾತಿಯನ್ನು ಕೊಡಬೇಕಾದ್ರೆ ಕಾನೂನಿನಲ್ಲಿ ಏನಿದೆ, ಹಿಂದುಳಿದ ವರ್ಗದ ಆಯೋಗದ ವರದಿ ಭಾಳ ಮುಖ್ಯ. ಹಿಂದುಳಿದ ವರ್ಗದ ಆಯೋಗದ ವರದಿ ಇರಲಾರ್ದೆ ಯಾವುದೇ ಮೀಸಲಾತಿಯನ್ನು ಕೊಡೋಕ್ಕೆ ಬರೋದೇ ಇಲ್ಲ, ಯಾರಿಗೂ ಮೀಸಲಾತಿ ಕೊಡೋಕ್ಕಾಗೋದಿಲ್ಲ. ಆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ನಾವು ಪೂಜ್ಯರು ಹರಿಹರ ಪೀಠ ಸ್ವಾಮಿಗಳು ನಾವು ಎಲ್ಲರೂ ಕೂಡಿ ಹಿರಿಯರು ಹೋಗಿ ನಾವು ವಾದವನ್ನು ಮಂಡಿಸಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವ್ರ ಮುಂದೆ ನಾವು ಮನ್ನಣೆ ಮಾಡಿದಾಗ ಅವರು ಸರ್ವೆಯನ್ನು ಪ್ರಾರಂಭ ಮಾಡ್ತಾರೆ. ಸರ್ವೆ ಪ್ರಾರಂಭ ಮಾಡಿ ಎಷ್ಟು ಜಿಲ್ಲೆ ಮಾಡಿದರು? ಅವರು 12 ಜಿಲ್ಲೆಯನ್ನು ಹಂಗೆ ಬಿಡ್ತಾರೆ. ಕೇವಲ 22 ಜಿಲ್ಲೆ ಅಲ್ಲ, 22 ಜಿಲ್ಲೆಯನ್ನು ಸರ್ವೆ ಮಾಡ್ತಾರೆ. ಇನ್ನೂ 12 ಜಿಲ್ಲೆ ಮಾಡಬೇಕಾಗಿತ್ತು. ಮಾಡದೆ ಏನು ಮಾಡಿದ್ರು, ಚುನಾವಣೆ ಬಂತು ಅಂಥೇಳಿ ತಾರಾತುರಿಯಲ್ಲಿ ಬೊಮ್ಮಾಯಿಯವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತಾರಾತುರಿಯಲ್ಲಿ ಅವರಿಗೆ ವರದಿ ಕೇಳ್ತಾರೆ ಹಿಂದುಳಿದ ವರ್ಗದ ಆಯೋಗಕ್ಕೆ. ಅವರೇನು ಒಪ್ಪಿಸ್ತಾರೆ, ಮಧ್ಯಂತರ ವರದಿಯನ್ನು ಕೊಡ್ತಾರೆ. ಮಧ್ಯಂತರ ವರದಿ. ನಿಮ್ಮ ಕಾನೂನದು ಒಂದು ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ. ಸನ್ಮಾನ್ಯ CC ಪಾಟೀಲರು ಭಾರಿ ಖಾತೆ, ಲೋಕೋಪಯೋಗಿ ಸಚಿವರೇ, ಕಾನೂನು ಅರಿವು ಐತೆ ನಿಮಗೆ? ಮಧ್ಯಂತರ ವರದಿ ಮೇಲೆ ಯಾರಾದರೂ ಮೀಸಲಾತಿ ಕೊಡೋದಕ್ಕೆ ಸಾಧ್ಯನಾ? ನಾನು ನಿಮಗೆ ಇವತ್ತು ಚಾಲೆಂಜ್ ಮಾಡ್ತೀನಿ. ಯಾರು ನ್ಯಾಯವಾದಿಗಳು ಕರ್ಕೊಂಡು ಬರ್ರಿ ನನ್ನ ಹತ್ರ. ಮಧ್ಯಂತರ ವರದಿ ಮೇಲೆ ಮೀಸಲಾತಿಯನ್ನು ಕೊಡೋದಾದರೆ ಇವತ್ತೇ ನಮ್ಮ ಮುಖ್ಯಮಂತ್ರಿಗಳ ಕಡೆ ಕೊಡಿಸ್ತೀನಿ. ಕಾನೂನು ತೊಂಬರ್ರಿ. ಒಬ್ಬ ಹೇಳ್ತಾನೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಉಪಯೋಗ ಮಾಡ್ಬೇಕಂತ. ಎಲ್ಲೈತಿ ಪರಮಾಧಿಕಾರ ಮುಖ್ಯಮಂತ್ರಿಗಳಿಗೆ? ಒಂದು ಆಯೋಗ ಅಂತ ಐತಿ, ಆಯೋಗ ವರದಿ ತೊಗೋಬೇಕು. ಸರ್ಕಾರ ಪೂರ್ಣ ಪ್ರಮಾಣದ ವರದಿ ತೊಗೊಂಡ ಮೇಲೆ ಸರ್ಕಾರದ ಏನು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಅದು ಪೂರ್ಣ ಪ್ರಮಾಣ ವರದಿಯಲ್ಲಿ ನಮ್ಮ ಪರವಾಗಿ ಶಿಫಾರಸ್ತಾಗಿರಬೇಕು. ಅಂದಾಗ ಮಾತ್ರ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ. ಇವ್ರು ವರದಿ ನೋಡ್ರಿ, ತೆಗೆದು ನೋಡ್ರಿ. ಸನ್ಮಾನ್ಯ CC ಪಾಟೀಲ್ರ ನಿಮ್ಮ ಸರ್ಕಾರ, ನಿಮ್ಮ ಅಧ್ಯಕ್ಷರೇ ಇದ್ರಲ್ಲ ಜಯಪ್ರಕಾಶ್ ಹೆಗಡೆ ಅವರು ವರದಿ ಕೊಟ್ಟರಲ್ಲ, ಅದನ್ನು ತೆಗೆದು ನೋಡ್ರಿ ದಯವಿಟ್ಟು. ಅಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ
ಮೀಸಲಾತಿ ಕೊಡೋಕ್ಕಾಗೋದಿಲ್ಲ ಅಂತ ಸ್ಪಷ್ಟ ಬರೆದ್ಬಿಟ್ರು. ಮಧ್ಯಂತರ ವರದಿಯಲ್ಲಿ ಇನ್ನೂ ಪೂರ್ಣ ಪ್ರಮಾಣ ವರದಿ ಬಾಕಿ ಐತಿ. ನಮ್ಮ ಮುಖ್ಯಮಂತ್ರಿಗಳೆಷ್ಟು ಭಾಳ ಕಾನೂನು ಅರಿವಿರೋರಂಥವ್ರು, ವಕೀಲರು, ಇವ್ರು ಹಂಗೆ ದಡ್ತನ ಮಾಡೋದಿಲ್ಲ. ಅವ್ರು ಹೇಳಿದ್ರು ನಾ ದಡ್ತನ ಮಾಡೋದಿಲ್ಲ, ಬೊಮ್ಮಾಯಿ ಮಾಡಿದ ದಡ್ತನ, ನಾನು ಪೂರ್ಣ ಪ್ರಮಾಣದ ವರದಿ ಕೇಳ್ತೀನಿ ಹಿಂದುಳಿದ ವರ್ಗದ ಆಯೋಗಕ್ಕೆ. ಆಯೋಗದ ವರದಿಯನ್ನು ತಗೊಂಡು ನಾನು ಚರ್ಚೆ ಮಾಡ್ತೀನಿ ನಮ್ಮ ಸಚಿವ ಸಂಪುಟದಲ್ಲಿ ಅಂತ ಹೇಳಿದರು. ಈಗಲೇ ಘೋಷಣೆ ಮಾಡಿರಿ, ಟೂಡಿ ಕೊಟ್ಬಿಡ್ರಿ ಅಂತ. ಎಲ್ಲಿ ಕೊಡಕ್ಕೆ ಬರ್ತದೆ? ಸರ್ವೋಚ್ಚ ನ್ಯಾಯಾಲಯ ತಡೆ ಆಜ್ಞೆ ಐತ್ರಿ ಸ್ವಾಮಿ. ಸಿ ಪಾಟೀಲ್ರ ನೀನಾರು ಹೇಳಿರಲ್ಲ ಟೂಡಿ ಕೊಟ್ಬಿಟ್ಟು ಅಂತ. ಟೂಡಿ ತೊಗೊಂಬಂದು ಕೊಡ್ರಿ. ಈಗ ಯಾಕಪ್ಪ ಕೋರ್ಟಿಗೆ ನಾವು ಯಾಕೆ ಹೋಗ್ಬೇಕು? ನೀವೇ ಹೋಗಿ ಆ ತಡೆ ಆಜ್ಞೆಯನ್ನು ತೆಗೆಸ್ರಿ. ನೀವೇ ಮಾಡಿದ್ದಲ್ಲ, ಸಾಲಿಸಿಟರ್ ಜನರಲ್ ನೀವಲ್ಲ ಹಿಂಬರ ಬರೆದು ಕೊಟ್ಟಿದ್ದು, ನಾವು ಅಲ್ಲಲ್ಲ. ನಾವು ಕಾಂಗ್ರೆಸ್ ಸರ್ಕಾರದವ್ರು ಬಂದ ಮೇಲೆ ಅಲ್ಲಲ್ಲ. ನೀವು BJP ಸರ್ಕಾರದಾಗ, ಬೊಮ್ಮಾಯಿಯವ್ರ ಸರ್ಕಾರದಾಗ ಸಾಲಿಸಿಟರ್ ಜನರಲ್ ಬರೆದು ಕೊಟ್ರಲ್ಲ ಹಿಂಬರ. ಸುಮ್ಮನೆ ಜನರನ್ನು ದಾರಿ ತಪ್ಪಿಸುವಂಥದ್ದು. ಇದನ್ನೇ ನಾನು ಸದನದಲ್ಲಿ ಉತ್ತರ ಕೊಟ್ಟಿದ್ದೀನಿ. ನೀರು ಇವತ್ತು ನನ್ನ ಹೊರಗಿಟ್ಟಿದ್ದು, ದೂರಿಟ್ಟಿದ್ದು ಉದ್ದೇಶ ಇಷ್ಟೇ. ಸ್ವಾಮಿಗಳ ಆದಿಯಾಗಿ ಇದು ಸ್ವಯಂ ಘೋಷಿತ ಇವರೇ ಗುರುಗಳಂತೆ, ಜನ ಹೇಳೋ ಗುರುಗಳಲ್ಲ. ಸ್ವಯಂ ಘೋಷಿತ ಈ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ನಾನೇ ಗುರು, ಅವರೇ ನಾಯಕರು ಅಂತ. ಅಬ್ಬಾ ಯಾರು ಹೇಳಿದ್ರಪ್ಪ ಇವ್ರ ನಾಯಕರು, ಇವ್ರ ಗುರುಗಳು ಅಂತ ಒಪ್ಪಿದವ್ರು ಯಾರು? ಜನಾಂಗ ಒಪ್ಪಕ್ರಿ, ಸಮುದಾಯ ಒಪ್ಪಕ್ರಿ. ನೀವು ಸ್ವಯಂ ಘೋಷಿತ ಮಾಡಿದ್ರಲ್ಲ, ಸ್ವಯಂ ಘೋಷಿತ ನಾಯಕರಲ್ಲ. ಅದಕ್ಕೆ ಇನ್ನೂ ಪೂರ್ಣ ಪ್ರಮಾಣದ ವರದಿ ತೊಗೋಬೇಕು. ನಾವು ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು. ಸತ್ಯತೆ ಹೇಳ್ತಾ ಇದ್ದೀನಿ. ಆ ತಡೆಯಾಜ್ಞೆಯನ್ನು ತೆಗಿಬೇಕು. ಆವಾಗ ಸರ್ಕಾರದ ಪಾತ್ರ, ಹಿಂದುಳಿದ ವರ್ಗದ ಆಯೋಗದ ಪಾತ್ರ ಬರುತ್ತೆ. ಇವರು ಅದನ್ನೆಲ್ಲ ಮುಚ್ಚಿಡ್ತಾರ. ಎಲ್ಲ ಮುಚ್ಚಿಟ್ಟು ನಾವು ಟೂಡಿ ಕೊಟ್ಟಿದ್ವಿ, ಟೂಸಿ ಕೊಟ್ಟಿದ್ವಿ. ಎಲ್ಲಿ ಟೂಸಿ ಮಾತೆತ್ತಿರಿ ಟೂಡಿ ಕೊಡ್ರಿ ಅಂತ. ಮತ್ತೆ ಈಗ ಮೊನ್ನೆ ಬೆಳಗಾವಿದಾಗ ಹೋರಾಟ ಮಾಡಿದ್ರು ಇವರು, ನಮ್ಮನ್ನು ಬಿಟ್ಟು ಹೊರತುಪಡಿಸಿ. ವಕೀಲರ ಪರಿಷತ್ ಮಾಡಿ ಹೋರಾಟ ಮಾಡ್ತಾರೆ. ವಕೀಲರು ನೀವು ಕೂಡ ಬೆಂಗಳೂರಿಗೆ ಬಂದಿತ್ತು. ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ನಾವು ಕೂತ್ಕೊಂಡಿವಿ. ಅಲ್ಲಿ ಕೂಡ 1.5 ತಾಸು ಚರ್ಚೆ ಮಾಡಿದ್ವಿ. ಅವಾಗ ಕೂಡ ಭಾಳ ಸ್ಪಷ್ಟವಾಗಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನೋಡ್ರಿ ನಾನು ಪೂರ್ಣ ಪ್ರಮಾಣದ ವರದಿ ತಗೋಬೇಕು. ವರದಿ ಆಯೋಗ ಕೊಟ್ಟ ಮೇಲೇ ನಾನು ಕ್ಯಾಬಿನೆಟಿಗೆ ಶಿಫಾರಸು ಮಾಡ್ತೀನಿ. ಕ್ಯಾಬಿನೆಟಿಗೆ ಶಿಫಾರಸು ಮಾಡಿ ನಾನು ಚರ್ಚೆ ಮಾಡಿ ಮೀಸಲಾತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ವಿನಃ ಅವ್ರು ಎಂದೂ ಕೊಡೋಲ್ಲ ಅಂತ ಹೇಳಿಲ್ಲ. ನಾವು ಎಂದು ಈ ಹೋರಾಟ ಬಿಟ್ಟು ಸರಿದೀವಿ ಅಂತ ಹೇಳಿಲ್ಲ. ನಾವು ಹೋರಾಟದಲ್ಲಿ ಇದ್ದೀವಿ. ಕಾನೂನು ತೊಡಕನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ. ಅರಿವಿಲ್ಲಾರದೆ ಸುಮ್ಮನೆ ಸರ್ಕಾರದ ಮ್ಯಾಗ ಲಿಂಗಾಯತ ವಿರೋಧ ಸರ್ಕಾರ, ಲಿಂಗಾಯತ ಪಂಚಮಸಾಲಿಯರಿಗೆ ಹೊಡಿಸ್ಬಿಟ್ರು. ಕಲ್ತುರ್ದವ್ರು ಯಾರಪ್ಪ ಪುಡಾರಿಗಳು? ಮಿಸ್ಟರ್ ಬಸವನಗೌಡ ಪಾಟೀಲ್ ಯತ್ನಾಳ್, ನೀನೇ ಪುಡಾರಿಗಳ ಅವರು, RSS ಪುಡಾರಿಗಳು. ನಾನು ಸದನದಾಗ ಹೇಳೀನಿ ಈ ಮಾತು, ಬಾಯಿ ಮುಚ್ಚಿದ್ವಲ್ಲ. RSS ಪುಡಾರಿಗಳನ್ನ ಕರ್ಕೊಂಬಂದು ತಾವೇ ಚಪ್ಪಲ್ ಚುಳ್ಕೊಂಡ್ರೆ. ನನ್ನ ಹತ್ರ ವಿಡಿಯೋದ ಪ್ರೂಫ್ ಅದು ತೋರಿಸ್ತೀನಿ ಬೇಕಾದ್ರೆ ನನ್ನ ಕಡೆ ಮೊಬೈಲ್ನೊಳಗೆ. ಸಂದರ್ಭ ಬಂದ್ರೆ ಅದನ್ನು ಬಿಡುಗಡೆ ಮಾಡ್ತೀನಿ. ತಾವೇ ಕಲ್ ತುರ್ಕೊಂತಾರೆ ಹಿಂಗೆ, ಅದು ತಲೆಗೆ ಹೊಡಿಯೋದು ಪೊಲೀಸ್ ನೋಡಿದ್ರನ್ನು. ಚಪ್ಪಲ್ ತುರ್ಕೊಂಡ್ರ ತಾವ. ಆ ವಿಡಿಯೋ ಸಿಕ್ಕವ ನಮಗೆ, ಸುಳ್ಳಲ್ಲ. ಆಮೇಲೆ ಯಾರಲ್ಲಿ ಪೊಲೀಸರ ಕರ್ತವ್ಯ ಏನು? ನಿಮ್ಮನ್ನು ಹೊಡ್ಯಾಕೆ ಬಂದ್ರೆ ಸುಮ್ಬಿಡ್ಬೇಕಾ? ಬಿಡ್ತಾರ? ಇವರು ಪುಡಾರಿಗಳನ್ನ ಬಿಟ್ಟು ಗಲಾಟೆ ಮಾಡಿಸಿ ಪಾಪ ನಮ್ಮ ಸಮಾಜದ ಅಮಾಯಕರನ್ನ ಹೊಡಿಸಿ, ಕಾಲು ಮುರಿದು ಹೆಂಗೆ ಹೊಡಿಸಿ ಎಷ್ಟೋ ಮಂದಿಗೆ ಆಗ್ಯಾವು. ಇವತ್ತು ಅವ್ರು ನೋಡ್ಕೊಳ್ಳೋರು ಯಾರು? ಈ ಸ್ವಾಮೀಜಿ ನೋಡ್ಕೋತಾರ? ಎತ್ತ ನೋಡ್ಕೊಡೋಣ ಹೋಗಿ ಕೇಳ್ರಿ ಅವ್ರಿಗೆ. ಇದನ್ನು ಬಿಟ್ಬಿಟ್ರ, ಹೊಡಿಸ್ಕೊಂಡು ಹೋತು. ಆರೋಪ ಕೊಡಬೇಕಾಗಿತ್ತು, ಸರ್ಕಾರದ ಮೇಲೆ ಆರೋಪ ಕೊಡೋದಕ್ಕೆ ಕಷ್ಟದ ಗಲಾಟೆ ಮಾಡಿಸಿದ್ದು. ಇದೇ ಸುವರ್ಣಸೌಧದ ಮುಂದೆ 2022ರಾಗ 6 ಲಕ್ಷ ಜನ ಸೇರಿದ್ವಿ ನಾವು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಮುತ್ತಿಗೆ ಹಾಕ್ಬೇಕಂದಾಗ ಬೊಮ್ಮಾಯಿಯವರು ಕರೆ ಕಳಿಸ್ತಾರೆ ನಮ್ಮನ್ನು. SP ಬರ್ತಾನೆ ನಮ್ಮ ಕರೆಯಕ್ಕೆ ವೇದಿಕೆಗೆ. ನಾವು ಹೋರಾಟದ ಸಭೆಯಲ್ಲಿ ವೇದಿಕೆಗೆ ಬಂದರು. ಬಸವನಗೌಡ ಪಾಟೀಲ್ ಅವರು ಹೇಳಿದ್ರು, ಇಲ್ರಿ ವಿಜಯಾನಂದ, ಮುಖ್ಯಮಂತ್ರಿ ಕರೆ ಕಳಿಸಿ ಅಂದ್ರೆ ಹೋಗ್ಬೇಕಾಗತ್ತೆ, ಬರ್ರಿ ಅಂತೇಳಿ. ಇದೇ CC ಪಾಟೀಲ, ಇದೇ ಅರವಿಂದ್ ಬೆಲ್ಲದ, ಇವರೇ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿಗಳ ಚೇಂಬರ್ಗೆ ಹೋಗ್ತೀವಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಒಳಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು 5 ಜನನ. ಹೇಳ್ತಾರ ನಮಗೆ ಕರೆಸಿ, ವಿಜಯಾನಂದ ದಯವಿಟ್ಟು ನಾನು ಸತ್ಯ ಮಾತಾಡ್ತೀನಿ, ನೆಂಬು ನಿಮಗೆ ಮೀಸಲಾತಿ ಕೊಡ್ತೀನಿ 2A, 1 ತಿಂಗಳು ತಡ್ಕೊಂಬಿಡ್ರಿ ಅಂತ. ಇಲ್ಲ ಆಗೋದಿಲ್ಲ, ಇವತ್ತೊಂದು ನಿರ್ಧಾರ ಆದ್ರೆ ನಾವು ಒಪ್ಕೋತೀವಿ, ಇಲ್ಲಾಂದ್ರೆ ನಮ್ದು ಮುತ್ತಿಗೆ ಹಾಕೋರು ನಾವು ಅಂದ್ವಿ. ನಾವು ಅವಾಗ ಇವ್ರು ಹೇಳಿದ ಮಾತೇನ್ರಿ, ತಾಯಿ ಮೇಲೆ ಪ್ರಮಾಣ. ನಾನು ಸಾಕ್ಷಿ ಇದ್ದೀನಿ ರೀ. ಮಿಸ್ಟರ್ CC ಪಾಟೀಲ್ ಸರ್ಕಾರದ ಕೊಂಡೆಗಿದ್ನಂತೀವ. ಕೆಂಡ ಏನು ಮಾತಾಡ್ತೀನಿ ನೀನು? ಬಾರ್ಕೋಲ್ ಎಲ್ಲಿ ಹೋತು ಅಂದ. ಬಾರ್ಕೋಲ್ ಇನ್ನೂ ಇಟ್ಟಿನಿ, ಬಾ ನನ್ನ ಮನ್ಯಾಗ ನಿಮ್ಗೆ ಇಟ್ಟಿನಿ, ನನ್ನ ಕೊಡ್ತೀನಿ ಬೇಕಾರೆ.
ಬಾರ್ಕೋಲ್ ತೊಗೊಂಡು ಬಕ್ಕೊಂಡಂತ ನಾನು. ಮಿಸ್ಟರ್, ನಿಮಗೆ ತಾಕತ್ತಿಲ್ಲ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಎಷ್ಟು ಕಾಳಜಿ ಇದ್ದವರು ಮತ್ತೆ ಹೇಳ್ತಾರೆ ಇವರು ಪರ್ಯಾಯ ಪೀಠ ಮಾಡ್ತೀವಿ ಅಂತ. ಮತ್ತು ಇನ್ನೊಂದು ಬಂದಾರ ಈಗ ಹೊಸದು ಮಾಡ್ಕೋರಿ, ನಿಮ್ಗೆ ಯಾರು ಬೇಡ ಅಂದಾರ. ನಮ್ಮದು ಒಂದು ಸಮಾಜದ ಟ್ರಸ್ಟ್ ಐತಿ, ಒಂದು ಟ್ರಸ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗೈತಿ, ಅದಕ್ಕೆ ಗುರುಗಳು ಒಂದು ಸ್ಥಾನ ಕೊಟ್ಟಿವಿ. ಗುರುಗಳು ಹೇಗಿರಬೇಕು ಅನ್ನೋದರಲ್ಲಿ ಶಿಷ್ಟಾಚಾರವನ್ನು ಬರೆದಿದ್ದೀವಿ, ಬಯಲಾ ಬರೆದಿದ್ದೀವಿ. ಯಾರೇ ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕೆ ಅಧಿಕಾರ ಐತಲ್ಲಿ. ಅದನ್ನು ನಾವು ನೀನು ಹುಬ್ಬಳ್ಳಿಯಲ್ಲಿ ನಮ್ಮ ಏನು ಅಧ್ಯಕ್ಷರಾದಿಯಾಗಿ ಪ್ರಬಣ್ಣ ಹುಂಚಿಕಟ್ಟಿಯವರು, ನಮ್ಮ ಅಸೂಟಿಯವರು, ಎಲ್ಲ ಸಮಾಜದ ಮುಖಂಡರು ಸೇರಿ ಅಲ್ಲಿ ನಿರಾಣಿಯವರು ಕೂಡ ಬಂದಿದ್ದರು. ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಅದರ ನಿರ್ಧಾರ ಮತ್ತು 22ಕ್ಕೆ ನಾವು ಒಂದು ಮೀಟಿಂಗನ್ನು ಕರೆದಿದ್ದೀವಿ ರಾಜ್ಯದಲ್ಲಿ, ಹುಬ್ಬಳ್ಳಿಯಲ್ಲೇ ಕರೆದಿದ್ವಿ. 22ಕ್ಕೆ ನಮ್ಮ ಪ್ರಮುಖರ ಮೀಟಿಂಗ್ ಆಗುತ್ತೆ. ಎಲ್ಲ ಜನಪ್ರತಿನಿಧಿಗಳ ಸಭೆ ಕರೆದಿದ್ದೀವಿ. ಎಲ್ಲ ಜನಪ್ರತಿನಿಧಿಗಳಿಗೂ ಈ ತಮ್ಮ ಮುಖಾಂತರ ಆಹ್ವಾನ ಕೊಡ್ತೀನಿ. ಯಾರು ಸಮಾಜದಲ್ಲಿ ಗುರುತಿಸ್ಕೊಂಡಂಥವ್ರು, ಸಮಾಜದಲ್ಲಿ ಮುಂಚೂಣಿಯಲ್ಲಿರೋರು, ಸಮಾಜ ಸಂಘಟನೆ ಬಗ್ಗೆ ಕಾಳಜಿ ಇರುವಂಥವ್ರು ಬರ್ರಿ, ನೀವು ಬರ್ರಿ. ಸಿ ಪಾಟೀಲ್ರ ಉತ್ತರ ಕೊಡು ಬರ್ರಿ ಅಲ್ಲಿ. ಹಾಂ, ಸುಮ್ಮನೆ ಎಲ್ಲ ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ಹಿಟ್ ಆ್ಯಂಡ್ ರನ್ ಮಾಡೋದು ನನಗೂ ಗೊತ್ತೈತಿ. ಹಿಟ್ ಆ್ಯಂಡ್ ರನ್ ಮನುಷ್ಯರಲ್ಲ ನಾವು. ಏನಿದ್ರು ಸತ್ಯಾಸತ್ಯತೆ ಬರಲಿ ಹೊರಗೆ. ಯಾರು ಏನು ಮಾಡಿದ್ರು ಅನ್ನೋದು ಈ ರಾಜ್ಯದ ಜನತೆಗೆ, ಈ ಸಮುದಾಯಕ್ಕೆ ತಿಳಿಬೇಕು. ಸಮುದಾಯ ಜನ ನೋಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ಯಾರಪ್ಪ. ಅದಕ್ಕೆ ನಿಮ್ಮ ಸರ್ಕಾರ ಮನ್ಯಾಗ ಕುಂದ್ರಿಸ್ಯಾರಪ್ಪ. ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಸುಳ್ಳು ಹೇಳಿದ್ದಕ್ಕೆ ಇವತ್ತು ಸರ್ಕಾರ ಮನ್ಯಾಗ ಕೂತೈತಪ್ಪ. ಮಿಸ್ಟರ್ ಸಿ ಪಾಟೀಲ್ ಅಚಾನಕ್ ಗೆದ್ದಿ ಅಟ್ಟ ಮತ್ತೆ ಬರ್ತಾವೆ ಚುನಾವಣೆ 28ಕ್ಕೆ. ಅದಕ್ಕೆ ನಾನು ತಯಾರಿದ್ದೀನಿ, ನೀನು ತಯಾರಾಗ ನೋಡೋಣ. ಅದು ಶಕ್ತಿ ಸಮುದಾಯದವ್ರಿಗೆ ಉತ್ತರ ಕೊಡ್ತಾರೆ. ಅದಕ್ಕೆ ಸಮುದಾಯ ಜನ ಮುಂದೆ ಎಲ್ಲ ಮುಚ್ಚಿಟ್ಟು ಬಾರ್ಕೋಲ್ ಹಾಕ್ಕೊಂಡು ಮುಕ್ಕೊಂಡಿದ್ದ. ನೀನೇನು ಮಾಡಿದಪ್ಪ? ಹೋರಾಟಕ್ಕೆ ಬಂದೇನು? ನೀನು ಹೇಳಿದಲ್ಲೇ ನಮಗೆ ಬಂದು ಕುಳು ಸಮುದಾಗ ಏನ ನೀವು ಮಾಡಂಗೆ ಮಾಡ್ರಿ, ನಾವು ಹಿಂದೆ ಹೊರಗೆ ಬೇಡ ಅಂತೀವಿ. ಅಂದ್ರೆ ಇತ್ತಾಗ ಸಾಪು ಅತ್ತಾಗ ಸಾಪು ಅಷ್ಟು ಕಾಜಿ ಇದ್ದವುದು. ಪ್ರಭಾವಿ ಲೋಕೋಪಯೋಗ ಸಚಿವ ಈ ರಾಜ್ಯದ ಖಾತೆಯಲ್ಲಿ. ಮತ್ತು ಮಠ ಕಟ್ಟಿಬಿಡ್ಬೇಕಾಗಿತ್ತಪ್ಪ, ಮಠ ಕಟ್ಟಿಲ್ಲ, ಹಾಸಿಗಿಲ್ಲ, ಕುರ್ಚೆ ಇಲ್ಲ, ಸ್ವಾಮಿಗಳಿಗೆ ಕಾರ್ ಇಲ್ಲ, ಮತ್ತು ಕೊಡಿಸ್ಬೇಕಾಗಿತ್ತು ರೀ ಪ್ರಭಾವಿ ಸಚಿವರ. ಯಾಕ್ರಿ ಪೀಠ ಅಭಿವೃದ್ಧಿ ಮಾಡಲಿಲ್ಲ ನೀವೆಲ್ಲರೂ ಸೇರಿಕೊಂಡು? ನೀವು ಅಧಿಕಾರದಾಗಿದ್ದೀರಲ್ಲಪ್ಪ, ಹೋಗಿ ನಾವು ಮಾಜಿ ಆಗಿದ್ವಪ್ಪ, ನಮ್ಮ ಕಡೆ ರೊಕ್ಕ ಇಲ್ಲಪ್ಪ, ನಿಮ್ಮ ಕಡೆ ಎಲ್ಲ ಇತ್ತಲ್ಲಪ್ಪ, ಮಾಡಬೇಕಾಗಿತ್ತಲ್ಲ, ಕಟ್ಟಬೇಕಾಗಿತ್ತು ಮಠ ಚಂದಾಗ. ಗುರುಗಳಿಗೆ ಐಶ್ವರ್ಯ ರೂಮ್ ಮಾಡಿಕೊಡ್ಬೇಕಾಗಿತ್ತು. ಅದಕ್ಕೆ ಇವನ್ನೆಲ್ಲ ಬಿಡ್ರಿ. ಆರೋಪ ಹೊರಿಸೋದು, ಒಬ್ರು ಹಿಂಗೆ ಅಂತಾರಿ, ಒಬ್ರು ಹಂಗೆ ಅಂತಾರ. ಸ್ವಯಂ ಘೋಷಿತ ಒಬ್ಬ ಮುಖ್ಯಮಂತ್ರಿ ಅಂತಾನ, ನಾನೇ ಮುಖ್ಯಮಂತ್ರಿ ಮುಂದಿನದಂತ. ಇವನು ಏನು ನೆಲೆ ಐತ್ರಿ? ಒಂದು ಪಕ್ಷ ದೊಡ್ಡ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.